ಸಾರಿ. ಇಟ್ಸ್ ಓಕೆ. ವಾಶ್ ಮಾಡ್ಕೊಳ್ಳಿ. ಲೇಡೀಸ್ ಫಸ್ಟ್ ಅಂತಾರೆ, ನೀವೇ ಮಾಡ್ಕೊಳ್ಳಿ. ಗೆಸ್ಟ್ ಫಸ್ಟ್ ಅಂದಿದ್ದಾರೆ, ನೀವೇ ಮಾಡ್ಕೊಳ್ಳಿ. ಓಕೆ. ಏನ್ ಮಾಡ್ತಿದ್ಯಾ? ಹ್ಯಾಂಡ್ಸ್. ಅದಕ್ಕೆ ನನ್ ಡ್ರೆಸ್ಸೇ ಬೇಕಾ ನಿನ್ಗೆ? ನನಗ್ ಜಾಸ್ತಿ ಹೊತ್ತು ಕೈ ಒದ್ದೆ ಇದ್ರೆ ಇಷ್ಟ ಆಗಲ್ಲ. ನ್ಯಾಪ್ಕಿನ್ ಆಗ್ಲಿ ಟಿಶ್ಯೂ ಆಗ್ಲಿ ಕಾಣಿಸ್ಲಿಲ್ಲ. ಕೇಳಿದ್ರೆ ಕೊಡ್ತೀವಿ ಅಲ್ವಾ, ಅಷ್ಟ್ ಕೂಡ ವೇಟ್ ಮಾಡಕ್ಕಾಗಲ್ವಾ? ಹೇಳ್ದೆ ಅಲ್ವಾ, ನಾನ್ ಜಾಸ್ತಿ ಹೊತ್ತು ವೇಟ್ ಮಾಡಲ್ಲ. ಹೇಗೋ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅವಸರ ಮಾಡ್ತಿದ್ದೀರಾ, ಇದಕ್ಕೂ ಅವಸರನಾ? ಅವಸರ ಅಲ್ಲ, ಟೈಮ್ ಬೆಲೆ. ಟೈಮ್ ಸೇವ್ ಮಾಡ್ದಾಗ್ಲೇ ಅಲ್ವಾ ಲೈಫಲ್ಲಿ ಉದ್ಧಾರ ಆಗ್ತೀವಿ. ಒಂದ್ ಹುಡ್ಗಿ ಡ್ರೆಸ್ ಅಲ್ಲಿ ಕೈ ಒರ್ಸ್ಕೊತಾ ಇದ್ದೀರಾ, ನೀವೆಲ್ಲ ಉದ್ಧಾರ ಆಗ್ತೀರಾ? ನಾನೇನಾದ್ರೂ ಬೇಕು ಅಂತ ಮಾಡದ್ನ, ಕಣ್ಣಿಗೆ ಕಾಣಿಸ್ತು ಯೂಸ್ ಮಾಡ್ಕೊಂಡೆ. ಹೌದು, ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ಉಪಯೋಗಿಸ್ಕೊಳ್ಳೋದು, ಆಕ್ರಮಿಸ್ಕೊಳ್ಳೋದು ನಿಮಗೆ ಅಭ್ಯಾಸನೇ ಅಲ್ವಾ? ನಂದು ಅನ್ಕೊಂಡ್ರೇನೆ ಉಪಯೋಗಿಸ್ಕೋತೀನಿ, ಆಕ್ರಮಿಸ್ಕೋತೀನಿ. ಅಂದ್ರೆ ನನ್ ಡ್ರೆಸ್ಸು ನಿಮಗೆ ನಿಮ್ದು ಅಂತ ಅನಿಸ್ತಾ? ನಂದಲ್ಲ, ನ್ಯಾಪ್ಕಿನ್ ಹಾಗನ್ನಿಸ್ತು. ನನ್ ಡ್ರೆಸ್ ನ ನ್ಯಾಪ್ಕಿನ್ ಅಂತೀರಾ? ಏನಮ್ಮ ಮನೆಗ್ ಬಂದಿರೋ ಅತಿಥಿ ಹತ್ರ ಜಗಳ ಆಡ್ತಿದ್ಯಾ? ನೋಡಿ ಆಂಟಿ, ಅವಳ ಡ್ರೆಸ್ ಅಲ್ಲಿ ಕೈ ಒರೆಸ್ಕೊಂಡಿದ್ದಕ್ಕೆ ಜಗಳ ಮಾಡ್ತಾ ಇದ್ದಾಳೆ. ಪ್ರತಿ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಬೇಡ ಅಂತ ಹೇಳಿ ಅವಳಿಗೆ. ನೀನ್ ಯಾಕೆ ನಗ್ತಿದ್ಯಾ? ಏನಿಲ್ಲಮ್ಮ, ಹೆಂಡ್ತಿರು ಎಷ್ಟೇ ಒಳ್ಳೆ ನ್ಯಾಪ್ಕಿನ್ ಕೊಟ್ರು ಗಂಡಂದ್ರು ಅವಳ ಸೀರೆ ಸೆರ್ಗಲ್ಲೇ ಕೈ ಒರೆಸ್ಕೋತಾರಂತೆ. ಚಾಣಕ್ಯ ಮಾಡಿದ ಕೆಲ್ಸಕ್ಕೆ ಅದು ನೆನ್ಪಾಗಿ ನಗು ಬಂತು. ಅಜ್ಜಿ, ಪ್ರತಿಯೊಂದಕ್ಕೂ ಮದ್ವೆ ಜೊತೆ ಗಂಟ್ ಹಾಕ್ತಿಯಲ್ಲ, ಯಾಕೆ? ನಿನ್ ಮದ್ವೆ ಹತ್ರ ಬರ್ತಿದ್ಯಲ್ಲ ಅದಕ್ಕೆ.